ನಮಸ್ಕಾರ ರೀ. ನಾನು ನಿಮ್ಮ ಸಿರಿಮನೆ ಕಿಚನ್ದ ಮಾತಾಡತ್ತೀನಿ ನೋಡ್ರಿ. ಇವತ್ತಿನ ಸ್ಪೆಷಲ್ ಏನಂದ್ರೆ ಕ್ಯಾರೆಟ್ ಹಲ್ವಾ ಮಾಡತ್ತೀನಿ ನೋಡ್ರಿ. ಬಾಯಾಗಂತೂ ಭಾರಿ ಟೇಸ್ಟ್ ಇರ್ತೈತ್ರಿ. ಯಾವಾಗಾರ ಹುಡುಗರಿಗೆ ಹಿಂಗೆ ಕ್ಯಾರೆಟ್ ಹಲ್ವಾ ಮಾಡಿಕೊಡ್ರಿ, ಸಖತ್ ಇಷ್ಟಪಟ್ಟು ತಿಂತಾರೆ ರೀ. ಕ್ಯಾರೆಟ್ ಸಸ್ತಾ ಇದ್ದಾಗೆ ಇಂಥವೆಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕು ನೋಡ್ರಿ. ಯಾವ ಟೈಮ್ದಾಗ ಯಾವ ಸಸ್ತಾ ಇರ್ತವೆ ತರಕಾರಿಗಳು, ಅದರಿಂದ ಏನೇನು ಐಟಮ್ ಸಿಹಿ ತಿಂಡಿ ಪದಾರ್ಥ ಯಾವ್ಯಾವ ರೆಡಿ ಆಗ್ತಾವೆ ಮಾಡ್ಕೊಂಡು ತಿನ್ಬಿಡ್ಬೇಕು ನೋಡ್ರಿ. ಈಗ ನಾನು ಒಂದು ಅರ್ಧ kg ಅಷ್ಟು ಕ್ಯಾರೆಟ್ ತೊಗೊಂಡು ಚೆಂದಾಗಿ ತೊಳ್ಕೊಳತ್ತೀನಿ ನೋಡ್ರಿ. ತೊಳ್ಕೊಂಡು ಮ್ಯಾಗಿಂದೆಲ್ಲ ಸೊಪ್ಪ ತುರ್ಕೋಬೇಕು ರೀ. ನೀಟಾಗಿ ತುರ್ಕೊಂಡಾದ್ಮೇಲೆ ರೀ ಒಂದು ಕೊಬ್ಬರಿ ಮಣಿ ಹೆಚ್ಚು ತೊಗೊಂಡು ಚೆಂದಾಗಿ ತುರ್ಕೋಬೇಕು ನೋಡ್ರಿ. ಅದನ್ನು ಸಣ್ಣಗೆ ಭಾಳ ದಪ್ಪ ಇರ್ಲಾರ್ದಂಗೆ ನೋಡಿರಿ. ಎಷ್ಟೊಂದು ತುರ್ಕೊಂಡೇನಿ ರೀ ಉದ್ರಾಗೆ. ಯಾವಾಗಾರ ಮಕ್ಳಿಗೆ ಈ ಥರ ಸಿಹಿಯಾಗಿ ಏನೇ ಮಾಡಿಕೊಡ್ತಿರ್ಬೇಕು ಅವಾಗವಾಗ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ನೆಕ್ಸ್ಟ್ ಒಂದು ಕಡಾಯಿ ಒಳಗೆ 1-2 ಚಮಚ ತುಪ್ಪ ಹಾಕಿ ಈಗ ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟ್ ಹಾಕಿ ಚೆಂದಾಗಿ ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟು ಹುರ್ಕೋಬೇಕು ನೋಡಿರಿ. ಸ್ವಲ್ಪ ಒಂದು 4-5 ನಿಮಿಷ ಒಳಗೆ ಹುರ್ಕೊಂಡು ನಡಿತೈತ್ರಿ. ಸಣ್ಣಗೆ ಉರಿ ಇಟ್ಕೇನೆ ಚೆಂದಾಗಿ ಹುರ್ಕೋಬೇಕು ನೋಡಿರಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಕ್ಯಾರೆಟ್ದು ಹೋಗೋ ತನಕ ರೀ. ನೆಕ್ಸ್ಟ್ ರೀ ಒಂದು ಕುಕ್ಕರ್ ಒಳಗೆ ರೀ ಅಳತೆ ಮಾಡಿ ತೋರ್ಸಾತೀನಿ ನೋಡಿರಿ. ಇದರಲ್ಲೇ ಒಂದು ಬಟ್ಲು ಆಗೈತೆ ರೀ ನಾ ಈಗ ತುರ್ಕೊಂಡಿದ್ದು ಕ್ಯಾರೆಟ್. ಅಂದ್ರೆ ಅಳತೆ ಮಾಡಿ ನಿಮಗೆ ಹಾಕಕ್ಕೆ ಗೊತ್ತಾಗಬೇಕಲ್ರಿ ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಇದನ್ನೆಲ್ಲ ಅಂತೇಳಿ ಕ್ವಾಂಟಿಟಿ. 1 ಬಟ್ಲು ಕ್ಯಾರೆಟ್ ಆಗೈತೆ ರೀ. ಅದರಲ್ಲೇ ಒಂದು ಅರ್ಧ ಬಟ್ಲು ಹಾಲು ಹಾಕಕತ್ತೀನಿ ರೀ. ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ಆಮೇಲೆ ಇದಾದ್ರೆ ನೀರೆಲ್ಲ ಆಗ್ಬಿಡ್ತೈತಿ ರೀ. ನೋಡಿ ಇಷ್ಟಾದ್ರೆ ಸಾಕು. ಈ ಕುಕ್ಕರ್ ಬಾಯಿ ಮುಚ್ಚಿ 1-2 ವಿಸಿಲ ಹೊಡ್ಸ್ಕೊಬೇಕು ನೋಡಿರಿ. ಹೊಡ್ಸ್ಕೊಂಡ್ರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತೆ ರೀ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಮನ್ಯಾಗ. ಮಕ್ಳಿಗೆ ಈ ಥರ ಮಾಡಿಕೊಡ್ತಿರ್ಬೇಕು ರೀ ಅವಾಗ. ಯಾರೇ ಗೆಸ್ಟ್ ಬಂದಾಗ್ರಿ ಇಲ್ಲ ನಾವೆಲ್ಲ ಊರಿಗೆ ಹೋಗ್ಬೇಕಂದ್ರೆ ಈ ರೀತಿ ಅವಾಗವಾಗ ಮಾಡಿಕೊಂಡು ತಿಂತಿರ್ಬೇಕು ರೀ. ನೋಡಿ 2 ವಿಸಿಲ್ ಹೊಡ್ಸಾದ್ಮೇಲೆ ರೀ ಎಷ್ಟು ಚಂದ ಬೆಂದೈತ್ರಿ. ತುರಿದಿಟ್ಕೊಂಡಿರ್ತೀವಲ್ಲ ರೀ ಜಲ್ದಿನೇ ಬೆಂದ್ಬಿಡ್ತೈತೆ ರೀ. ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ರೀ. ಎಷ್ಟು ಚಂದ ಇದಾಗೈತೆ ನೋಡಿರಿ. ಜಾಸ್ತಿ ಇದನ್ನೂ ಆಗಿಲ್ಲ, ಗಟ್ಟೆಗೆ ಗಮ್ ಅಂತಿಕನ ವಾಸನೆ ಬರತೈತೆ ರೀ. ಈಗ ಬಾಯಾಗಂತೂ ನೀರು ಬರಾಕತ್ತಾವ್ರಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಮನ್ಯಾಗ. ನೋಡಿ ಇಷ್ಟೆಲ್ಲ ಆದ್ಮೇಲೆ ಚೆಂದಾಗಿ ಬೆಂದೈತ್ರಿ. ನೆಕ್ಸ್ಟ್ ಅಗಳೆ ಹುರಿದಿಟ್ಕೊಂಡಿದ್ವಲ್ಲ ಒಂದು ಕಡಾಯಿ ಒಳಗೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ನಿಮ್ಮ ಮನೆ ಏನೇನು ಅದಾವೆಲ್ಲ ಡ್ರೈ ಫ್ರೂಟ್ಸ ಸಣ್ಣ ಕಟ್ ಮಾಡಿಟ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ನಾನು ಸ್ವಲ್ಪ ಬಾದಾಮಿ ಕಡಿಮೆ ಇದ್ದು ರೀ, ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಚೆಂದಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಸ್ವಲ್ಪ ಚೆಂದಾಗಿ ತುಪ್ಪದಾಗ ಹುರ್ಕೊಳತ್ತೀನಿ ನೋಡಿರಿ. ಚೆಂದಾಗಿ ತುಪ್ಪದಾಗ ಫ್ರೈ ಮಾಡ್ಕೋಬೇಕು ರೀ ನೋಡಿರಿ. ಈ ಡ್ರೈ ಫ್ರೂಟ್ಸ್ ಮತ್ತು ಬೇರೆ ಯಾವ್ಯಾರ ಹಾಕಿದ್ರು ನಡೀತೈತೆ ರೀ. ಸ್ವಲ್ಪ ಜಾಸ್ತಿ ಹಾಕೋದು ನಡೀತೈತೆ ರೀ. ನಾನು ಸ್ವಲ್ಪ ಹಾಕಿದ್ರಿ, ಯಾಕಂದ್ರೆ ನಾನು ಸ್ವಲ್ಪ ಮಾಡಾದ್ಮೇಲೆ ರೀ ಒಂದು ಅರ್ಧ kg ಅಂದ್ರೆ ಇದೊಂದು ಬಾಳೆಹಣ್ಣು ಆಗಂಗಿಲ್ಲ ರೀ. ಆಗಲೇ ತೋರಿಸಿದ್ಮೇಲೆ ರೀ ಅದರಲ್ಲೇ ಹೆಚ್ಚು ಕಮ್ಮಿ ಒಂದು ಅರ್ಧ ಬಟ್ಲು 1 ಬಟ್ಲು ಅಷ್ಟೇ ಹಾಕೈತೆ ರೀ ಅದು. ನೋಡಿರಿ ಚೆಂದಾಗಿ ಹುರ್ಕೊಂಡ್ವಿ ರೀ. ಈಗ ಆಗಲೇ ಕುಕ್ಕರ್ನಾಗ ಕುದಿಸ್ತಿದ್ವಲ್ಲ ರೀ, ಅದಕ್ಕೆ ಹಾಲು ತೊಗೊಂಡಿದ್ವಲ್ಲ ರೀ ಅರ್ಧ ಬಟ್ಲು, ಅದರೊಳಗೆ ಅರ್ಧ ಬಟ್ಲು ಅಷ್ಟೇ ಸಕ್ಕರೆ ಹಾಕೋಬೇಕು ರೀ. ಜಾಸ್ತಿ ಸ್ವೀಟ್ ಆಗಿಬಿಡ್ತೈತೆ ರೀ. ಅದನ್ನು ನೀವು ಜಾಸ್ತಿ ಹಾಕೊಳಕ್ಕೆ ಹೋದ್ರೆ ಆಮೇಲೆ ನೀರು ಭಾಳ ಹೊಡಿತೈತೆ ರೀ. ತಿನ್ನೋಕ್ಕಾಗಲ್ಲ ರೀ ಸ್ವೀಟ್ ಅತಿ ಆಗಿರಿಸಬೇಕು. ನೋಡಿ ನಾನು ಎಷ್ಟು ಅಳತೆ ಮಾಡಿ ತೋರಿಸಿನಲ್ಲಿ ನೀವು ಅದೇ ರೀತಿ ಮಾಡಿ ನೋಡಿರಿ ಒಂದ್ಸತಿ. ಕರೆಕ್ಟಾಗಿ ಬರ್ತೈತೆ ನೋಡಿರಿ ಅದು ಹಲ್ವಾ. ಅಂದ್ರೆ ಭಾಳ ಚಂದ ಬರ್ತೈತೆ ರೀ. ಈಗ ರೀ ಗ್ಯಾಸ್ ಸಣ್ಣಗೆ ಇಟ್ಕೊಂಡ್ರಿ ಒಂದು 2-3 ನಿಮಿಷ ಅಂದ್ರೆ ಸಕ್ಕರೆ ಕರಗಿದಾಗ ನೀರು ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಾಕೆ ಬಿಡ್ಬೇಕು ಅದು. ನೋಡಿ ಸಕ್ಕರೆ ಎಲ್ಲ ನೀರಾಗಿ ಕರಗಿ ಬಿಡ್ತೈತೆ. ಆಲ್ರೆಡಿ ಬಿಸಿನೇ ಐತಲ್ಲ ರೀ ಸಕ್ಕರೆ, ಜಲ್ದಿನೇ ಕರಗಿ ಬಿಡ್ತೈತೆ ರೀ ಅದು. ನೋಡಿರಿ ನೀರು ಬಿಟ್ಟೈತಿ. ನೀರು ಬಿಟ್ಟೈತೆ ನೀವೇನು ಅಂಜಾಕದು ಹೋಗ್ಬೇಡ್ರಿ. ಮತ್ತು ಸ್ವಲ್ಪ ತಣ್ಣಗಾಗಿನ ತಾನೇ ಎಕ್ದಮ್ ಗಟ್ಟಿ ಆಗಿಬಿಡ್ತೈತೆ ರೀ. ಇಷ್ಟು ನೀರು ಬಿಟ್ಟಿಂದ ಆಯ್ತು ನೋಡಿರಿ, ಮುಗೀತು. ಈಗ ನೆಕ್ಸ್ಟ್ ಆಗಲೇ ಫ್ರೈ ಮಾಡ್ಕೊಂಡಿದ್ದು ಅಂದರೆ ತುಪ್ಪದಾಗ ಹುರಿದಿಟ್ಟಿದ್ವಲ್ಲ ರೀ ಅವ್ರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೇಕು ರೀ. ನೆಕ್ಸ್ಟ್ ಸ್ವಲ್ಪ ವಾಸನೆ ಚೆಂದ ಇರಲಿ, ಬಾಯಾಗ ಟೇಸ್ಟ್ ಇರಲಿ ಅಂತೇಳಿ 1-2 ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ನೆಕ್ಸ್ಟ್ ಬಾಯಾಗ ಚಂದ ಇರ್ತೈತೆ ರೀ. ಏಲಕ್ಕಿ ವಾಸನೆನೇ ಬೇರೆ ಎಲ್ಲರಿ ಬಾಯಾಗ. ಟೇಸ್ಟ್ ಮಾತ್ರ ಗಮ್ ಅಂತ ಬರ್ತೈತೆ ರೀ ವಾಸನೆ. ಟೇಸ್ಟ್ ಹಾಗೆ ಇರ್ತೈತೆ ರೀ ಬಾಯಾಗ. ಮಕ್ಳಿಗೆ ಒಂದ್ಸತಿ ಮಾಡಿಕೊಡ್ರಿ. ಯಾರಿಗೆ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಮಾಡ್ಕೊಡೋದ್ರಿಂದ ಸ್ಪೆಷಲ್ ಏನ್ರಿ ಅವರು ಖುಷಿ ಆಗ್ತಾರೆ. ನೀವು ಮನ್ಯಾಗ ಮಾಡ್ಕೊಡೋದ್ರಿಂದ ಅವರು ಖುಷಿ ಆಕೈತ್ರಿ. ನೀವು ಎಲ್ಗಾರ ಊರಿಗೆ ಹೋಗ್ಸೋದಕ್ಕೆ ಈ ರೀತಿ ಮಾಡ್ಕೊಂಡು ಹೋದ್ರೆ ಹೊಸದಾಗಿ ಸ್ವೀಟ್ ಕೂಡ ಚಂದ ಇರ್ತೈತೆ ನೋಡಿರಿ. ಈಗ ರೀ ಒಂದು ಮ್ಯಾಗ ಒಂದು ಅರ್ಧ ಚಮಚ ತುಪ್ಪ ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಆದ್ರೆ ಮುಗೀತು ನೋಡಿರಿ, ನಮ್ಮ ಕ್ಯಾರೆಟ್ ಹಲ್ವಾ ಅಂತೂ ರೆಡಿ ಆಯ್ತು ರೀ. ಇನ್ನೂ ಗಟ್ಟಿ ಹಾಕೈತ್ರಿ. ನೀವು ಇದು 1 kg ಮಾಡಿದ್ರೆ ಒಂದು ಸ್ವಲ್ಪ ಹಾಕೈತ್ರಿ. ನೋಡಿರಿ ಅರ್ಧ kgನ ಜಾಸ್ತಿ ಚೆನ್ನಾಗೈತೆ ರೀ. 1 ಬಟ್ಲು ಅಷ್ಟು ಆಗ್ಬಿಟ್ಟೈತೆ ರೀ ಕ್ಯಾರೆಟ.
ನಮ್ಮ ಮನ್ಯಾಗಂತೂ ಭಾರಿ ಇಷ್ಟಪಟ್ಟು ತಿಂತಾರೆ ರೀ. ನೀವು ಒಂದು ಸತಿ ಟ್ರೈ ಮಾಡಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.